ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ 8ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದ 2ನೇ ಅಧ್ಯಾಯ ಸಂಸ್ಕೃತಿ ಎನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ವಿಚಾರವನ್ನು ಮಾಡೋಣ. ಯಾವ ಪಾಠ? ಸಂಸ್ಕೃತಿ. ಓಕೆ ಮಕ್ಕಳೇ, ಸೊ ಇದರಲ್ಲಿ ಏನೇನು ಬರುತ್ತೆ, ಸಂಸ್ಕೃತಿ ಅಂದರೆ ಏನು, ಯಾವ ರೀತಿ ಇರುತ್ತೆ, ಸೊ ಅವುಗಳ ಸಂಪೂರ್ಣ ಮಾಹಿತಿಯನ್ನು ವಿಸ್ತೃತ ರೂಪವನ್ನು ಈ ಒಂದು ಅಧ್ಯಾಯದಲ್ಲಿ ವಿಚಾರವನ್ನು ಮಾಡೋಣ. ಓಕೆ ಮಕ್ಕಳೇ, ಮುಂದೆ ನೋಡೋಣ. ಈಗ ನಾನು ನಿಮಗೊಂದು ಕೆಲವೊಂದು ಚಿತ್ರಗಳನ್ನು ಕೊಡ್ತೇನೆ ಮಕ್ಕಳೇ, ಅವನ್ನ ನೀವು ಗಮನಿಸಬೇಕು. ನೋಡಿ, ಇಲ್ಲಿ ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಒಂದು ಡೋಲ್ ಬಡಿತಕ್ಕಂಥ ಚಿತ್ರ ಆಗಿರ್ಬೋದು, ಇಲ್ಲಿ ವಿವಿಧ ವೇಷ ಪೋಷಾಕನ್ನು ಹಾಕೊಂಡಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದೊಂದು ವಿಭಿನ್ನ ರೀತಿಯ ಪೋಷಾಕನ್ನು ಹಿಡಿದು ಡೋಲನ್ನು ನೋಡಿ, ಇವರು ಡೋಲ್ ಬಡಿತಾ ಇದ್ದಾರೆ, ಇವರು ಡೋಲ್ ಬಡಿತಾ ಇದ್ದಾರೆ, ಬಟ್ ವಿಭಿನ್ನವಾದಂತಹ ವೇಷಭೂಷಣ ಇದೆ. ಆಮೇಲೆ ಇಲ್ಲೊಂದು ನೋಡಿ, ಇವ್ರದ್ದೊಂದು ವೇಷಭೂಷಣ ವಿಭಿನ್ನವಾಗಿರ್ತಕ್ಕಂಥದ್ದು, ಕೈಯಲ್ಲಿ ಕೊಡಲಿ ಕತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹೀಗೆ ವಿಭಿನ್ನವಾದ ಚಿತ್ರಣಗಳಿದ್ದಾವೆ ನೋಡಿ. ಇವರೆಲ್ಲರೂ ಮನುಷ್ಯರೇ, ಮಾನವರೇ, ಅದೇ ವಿಭಿನ್ನವಾದಂಥ ರೂಪ ವೇಷಭೂಷಣಗಳನ್ನು ನೀವೀಗ ನೋಡ್ತಾ ಇದ್ದೀರಿ ಅಲ್ವಾ ಮಕ್ಕಳೇ? ಈ ಚಿತ್ರಗಳನ್ನು ನೋಡಿ. ನೋಡಿ, ಇಲ್ಲೊಂದು ರೀತಿಯ ಡೋಲ್ ಬಡಿತಕ್ಕಂಥದ್ದು, ಆಮೇಲೆ ನೋಡಿ ಇಲ್ಲಿ ಆಹಾರ ಕ್ರಮ ಆಗಿರ್ಬೋದು, ಇವೆಲ್ಲವನ್ನು ನೀವು ಚಿತ್ರಗಳನ್ನು ಗಮನಿಸ್ಕೊಡಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು, ನಿಮಗೆ ಏನಂತ ಇವನ್ನ ನೋಡಿಕೊಂಡು ಯಾಕೆ ಈ ಚಿತ್ರಗಳನ್ನ ಕೊಟ್ವಿ ಅರ್ಥ ಮಾಡ್ಕೊಂಡ್ರ? ಏಕೆ ಇವರೆಲ್ಲ ಒಂದೇ ಥರನಾಗಿಲ್ಲ, ಯಾಕೆ ಒಂದು ರೀತಿ ಇಲ್ಲ, ಇವರು ವಿಭಿನ್ನ ನೋಡಿ, ಇವರೆಲ್ಲರೂ ಮನುಷ್ಯರೇ, ಎಲ್ಲ ರೀತಿ ಒಂದೇ ಥರ ಇರ್ಬೋದಾಗಿತ್ತಲ್ಲ, ಯಾಕೆ ಬೇರೆ ಬೇರೆ ರೀತಿ ಇದ್ದಾರೆ ಅಲ್ವಾ ಅಂತ ಅನ್ಸುತ್ತಲ್ವಾ ಮಕ್ಕಳೇ? ಎಸ್, ವೆರಿ ಗುಡ್. ಆ ಒಂದು ಭಾವನೆ ಒಂದು ಯೋಚನೆ ಬರತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಸತ್ಯ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಮುಂದೆ ಕೊಡ್ತೇನೆ. ಈಗ 2 ಚಿತ್ರಗಳನ್ನು ಗಮನಿಸಿ ನೋಡಿ. ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೊಟ್ಟಿದ್ದೇನೆ, ಈ ಕಡೆ ಮನುಷ್ಯರನ್ನು ಕೊಟ್ಟಿದ್ದೇನೆ. ಈ ಎರಡಕ್ಕೂ ಕೂಡ ಈ 2 ಚಿತ್ರಗಳ ಭಿನ್ನತೆಯನ್ನು ನೀವು ಗಮನಿಸ್ಬೇಕು ಮಕ್ಕಳೇ. ಈ ಭಿನ್ನತೆಯನ್ನು ಹೇಳಿ ಅಂತ ಹೇಳಿದ್ರೆ ನೀವೊಂದು ಒಂದಿಷ್ಟು ಭಿನ್ನತೆಗಳನ್ನು ಹೇಳ್ತೀರಿ. ಸರ್, ಇವರು ಮನುಷ್ಯರು, ಇವು ಪ್ರಾಣಿಗಳು, ಇವ್ರಿಗೆ ಮಾತನಾಡಕ್ಕೆ ಬರುತ್ತೆ, ಇವ್ರಿಗೆ ಮಾತನಾಡಕ್ಕೆ ಬರೋದಿಲ್ಲ, ಇವರು ಬಟ್ಟೆಗಳನ್ನು ಧರಿಸಿದ್ದಾರೆ, ಇವರು ಬಟ್ಟೆಗಳನ್ನು ಹಾಕೊಳ್ಳಿಲ್ಲ. ಸೊ ಹೀಗೆ ಭಿನ್ನ ಭಿನ್ನವಾದಂತಹ ಒಂದು ಹೇಳಿಕೆಗಳನ್ನು ನೀವು ಕೊಡ್ತಾ ಹೋಗ್ತೀರಲ್ವಾ ಮಕ್ಕಳೇ? ಹಾಗಾದ್ರೆ ಮನುಷ್ಯ ಮಾತ್ರ ಏಕೆ ಹೀಗೆ, ಇವೇಕಾಗಿಲ್ಲ ಅನ್ಸುತ್ತಲ್ವಾ ಮಕ್ಕಳೇ? ಎಸ್, ಎಲ್ಲ ಪ್ರಾಣಿಗಳಂತೆ ಮನುಷ್ಯ ಯಾಕಿಲ್ಲ, ಅವನು ಯಾಕೆ ಈ ಪ್ರಾಣಿಗಳಿಗಿಂತ ವಿಭಿನ್ನ ವಿಶಿಷ್ಟ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಒಂದು ಯೋಚನೆ ಆಗಿರ್ತಕ್ಕಂಥದ್ದು ಅಲ್ವಾ ಮಕ್ಕಳೇ? ಸೊ ಮನುಷ್ಯ ಯಾವತ್ತೂ ಕೂಡ ಪ್ರಾಣಿಗಳಿಗಿಂತ ವಿಭಿನ್ನ ಆಗಿರ್ತಾನೆ. ನೋಡಿ, ಪ್ರಾಣಿಗಳಿಗೆ ಒಂದು ಯೋಚನೆ ಮಾಡುವ ಶಕ್ತಿ ಇಲ್ಲ, ಮನುಷ್ಯನಿಗೆ ಶಕ್ತಿ ಇದೆ ಅನ್ನುವಂಥದ್ದು ಕೂಡ. ಸೊ ಹೀಗೆ ಮಾನವ ಸ್ವಲ್ಪ ಮಟ್ಟಿಗೆ ಏನಾಗ್ತಾನೆ, ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ನಮಗೆ ಕಂಡು ಬರ್ತಾನೆ. ಮಾನವನ ವಿಕಾಸದ ಹಾದಿಗಳನ್ನು ನಾವೀಗ ನೋಡ್ತಾ ಹೋಗೋಣ. ವಿಕಾಸ ನೋಡಿ, ವಿಕಾಸ ಅಂದರೆ ಬೆಳವಣಿಗೆ ಅಂತ. ಮನುಷ್ಯ ಈಗ ಇತ್ತೀಚಿನ ಮಟ್ಟಕ್ಕೆ ಬುದ್ಧಿವಂತನಾಗಿದ್ದಾನೆ ಅಷ್ಟೇ. ಇಂದಿನ ಒಂದು ಅವನ ಜೀವನ ಕ್ರಮವನ್ನು ನಾವು ಅಭ್ಯಾಸವನ್ನು ಮಾಡ್ತಾ ಹೋದ್ರೆ ಮಕ್ಕಳೇ, ನಿಮಗೆ ಗೊತ್ತಾ ಇದೆ, ಮಂಗನಂತಿದ್ದವನು ಇವತ್ತು ಮಾನವನಾಗಿದ್ದಾನೆ. ಅವನು ಏನೂ ಯೋಚನೆ ಮಾಡಲಿಲ್ಲ, ಚಿಂತನೆ ಮಾಡಲಿಲ್ಲ ಅಂತಂದಿದ್ರೆ ಅವನು ಇವತ್ತು ವಿಕಾಸದ ಹಾದಿಯನ್ನು ಹಿಡಿತಿರ್ಲಿಲ್ಲ, ಮಾನವನು ಆಗ್ತಿರ್ಲಿಲ್ಲ, ಅದೇ ಮಂಗನ ರೀತಿ ಇರ್ತಾ ಇದ್ದ. ಆ ಮಾನವನ ವಿಕಾಸದ ಹಾದಿಯನ್ನ ಚಿತ್ರಣವನ್ನ ಈಗ ನೋಡ್ತಿದ್ದ, ನಾನು ಕೊಟ್ಟಿದ್ದೇನೆ, ಇಲ್ಲಿ ನೋಡ್ತಾ ಇದ್ರಿ ನೋಡಿ. ಮಂಗನಂತಿದ್ದಂಥ ಮಾನವ ಬರ್ತಾ ನಡೆಯೋದು ನೋಡಿ, ಬರ್ತಾ ಚೇಂಜಸ್ ಆಗ್ತಾ ಬಂದ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಎನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆ ಎಲ್ಲದೂ ಕಾಣ್ತಾ ಇದೆ ಮಕ್ಕಳೇ ಅಲ್ವಾ? ಸೊ ಹೀಗೆ ಮನುಷ್ಯ ವಿಕಾಸ ನೋಡಿ. ಇಂದಿನ ಒಂದು ಪಾಠದಲ್ಲೂ ನಿಮಗೆ ಇತಿಹಾಸದಲ್ಲಿ ಹೇಳಿದ್ದೀನಿ ನಾನು, ಅವನು ಪ್ರಾಗೈತಿಹಾಸಿಕ ಕಾಲದಲ್ಲಿ ಯಾವ ರೀತಿ ವಸ್ತುಗಳನ್ನು ಬಳಸ್ತಿದ್ದ, ಯಾವ ರೀತಿ ಇದ್ದ, ಯಾವ ರೀತಿ ಬೇಟೆಯಾಡ್ತಿದ್ದ, ಎಲ್ಲಿ ಬದುಕ್ತಾ ಇದ್ದ, ಎಲ್ಲಿ ವಾಸವಾಗಿದ್ದ, ಬೆಂಕಿಯನ್ನು ಹೆಂಗೆ ಕಲ್ತ, ಪಶುಸಂಗೋಪನೆ ಹೆಂಗೆ ಕಲ್ತ. ಸೊ ಎಲ್ಲದನ್ನು ಕೂಡ ನಾನು ನಿಮಗೆ ಏನು ಮಾಡಿದ್ದೀನಿ, ವಿಚಾರವನ್ನು ಆಲ್ರೆಡಿ ಬೇಕಾದಷ್ಟು ಹೇಳಿದ್ದೀನಿ ನಾನು ಪಾಠದಲ್ಲಿ ಅಲ್ವಾ ಮಕ್ಕಳೇ? ನೋಡಿ, ಎಲ್ಲ ವಿಕಾಸದ ಆದಿಗಳು ನೋಡಿ. ಇಲ್ಲೆಲ್ಲ ಯಾವ ರೀತಿ ಜೀವನ ಮಾಡ್ತಿದ್ದಾರೆ, ಬರ್ತಾ ಗುಡಿಸ್ಲನ್ನು ಕಟ್ಕೊಂಡು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ದ, ಬೇಟೆ ಆಡ್ತಿದ್ದ ನೋಡಿ. ಬರ್ತಾ ಒಂದು ಸಾಮ್ರಾಜ್ಯ ಕಟ್ಕೊಂಡ, ಒಂದು ಸಂಪತ್ತನ್ನು ಕಟ್ಕೊಂಡ, ಒಂದು ಊರುಗಳನ್ನು ನಿರ್ಮಾಣ ಮಾಡ್ಕೊಂಡು, ಹಳ್ಳಿಗಳನ್ನ ನಿರ್ಮಾಣ ಮಾಡ್ಕೊಂಡ, ಕೃಷಿ ಮಾಡೋದನ್ನು ಕಲ್ತ ಅಲ್ವಾ? ಎಲ್ಲವಕ್ಕೂ ಒಂದು ಸ್ಪಷ್ಟ ಉದಾಹರಣೆಗಳನ್ನು ನೋಡ್ಬೋದು. ಆಮೇಲೆ ಬರ್ತಾ ಸಂಘ ಜೀವನವನ್ನು ಮಾಡೋದು ಕಲ್ತ, ಒಂದು ಕಡೆ ಕಟ್ಕೊಂಡ, ಮನೆ ಕಟ್ಕೊಂಡ, ಎಲ್ಲರ ಜೊತೆ ಬೆಳೀಲಿಕ್ಕೆ ಶುರು ಮಾಡ್ತಾ ಬಂದ, ಪ್ರೀತಿ ವಿಶ್ವಾಸದಿಂದ ಬೆಳವಣಿಗೆ ಆಗ್ತಾ ಬಂದ. ಸೊ ಎಲ್ಲದು ಒಂದೊಂದಾಗಿ ಆಗ್ತಾ ವ್ಯವಹಾರ ಮಾಡೋದು ಕಲ್ತ, ವ್ಯಾಪಾರ ಮಾಡೋದು ಕಲ್ತ, ದೊಡ್ಡ ಅರಮನೆಗಳನ್ನ ಕಟ್ಕೊಂಡು, ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾ ಬಂದ, ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಿಕ್ಕೆ ಶುರು ಮಾಡ್ತಾ ಬಂದ. ಹೀಗೆ ಮನುಷ್ಯ ಹೇಗೋ ಇದ್ದವನು ಹೇಗಾದ
ಅದ್ಭುತವಾದಂಥ ಬೆಳವಣಿಗೆಯನ್ನು ಪಡ್ಕೊಂಡ ಅನ್ನುವಂಥದ್ದು ನಮಗೆ ಈ ವಿಕಾಸದ ಈ ಚಿತ್ರಗಳು ನಮಗೆ ಪ್ರತಿಬಿಂಬವನ್ನು ನಮಗೆ ಕೊಡ್ತಾ ಬರ್ತಾವಲ್ವ ಮಕ್ಕಳೇ. ಎಷ್ಟು ವಿಭಿನ್ನತೆಗಳನ್ನು ದಾಟಿ ಅತ್ಯುನ್ನತ ಮಟ್ಟಕ್ಕೆ ಬೆಳೆದ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇವತ್ತು ನೋಡಿ ಯಾವ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ಇಡೀ ಪ್ರಪಂಚವೇ ಬೆಚ್ಚಿ ಬೆರಗಾಗುವಷ್ಟರ ಮಟ್ಟಿಗೆ ಮನುಷ್ಯನ ಬುದ್ಧಿವಂತಿಕೆ ಬೆಳೆದಿದೆ. ಅವನ ಒಂದು ಆ ಯೋಚನಾ ಶಕ್ತಿ, ಚಿಂತನಾ ಶಕ್ತಿ ಬೆಳೆದು ಬಂದಿರತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಇವತ್ತು ಎಂತೆಂಥ ಅದ್ಭುತವಾದಂಥ ಅರಮನೆಗಳನ್ನು, ಬಿಲ್ಡಿಂಗ್ಗಳು ಕಟ್ತಾ ಇದ್ದಾನೆ ಅಲ್ವಾ ಮಕ್ಕಳೇ. ಮನುಷ್ಯನಿಗೆ ಅಸಾಧ್ಯ ಅನ್ನುವಂಥದ್ದು ಯಾವುದಿಲ್ಲ, ಆ ಲೆವೆಲಿಗೆ ಇವತ್ತೇನಾಗಿದ್ದಾನೆ ಮನುಷ್ಯ ಬೆಳವಣಿಗೆ ಆಗಿದ್ದಾನೆ ಅನ್ನುವಂಥದ್ದು ಕೂಡ ಅಲ್ವಾ ಮಕ್ಕಳೇ. ನೋಡಿ ಇವಷ್ಟು ಚಿತ್ರಣಗಳನ್ನು ನೀವು ಗಮನಿಸ್ಬೋದಾಗ್ತದೆ. ಮುಂದೆ ನೋಡಿ, ಮನುಷ್ಯ ಒಂದು ವಿಕಾಸ ಹೊಂದಿದ ಪ್ರಾಣಿ ಅಂತ ಹೇಳಿರ್ತಪ್ಪಲ್ಲ, ಅವನು ಕೂಡ ಪ್ರಾಣಿಯ ರೀತಿ ಇದ್ದಂಥವನು. ಸೊ ಅವನು ಅದರಲ್ಲೂ ಕೂಡ ನಾನು ಹೇಳಿದೆ ವಿಕಾಸ ಹೊಂದಿದಂಥ ಪ್ರಾಣಿ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಫಾರ್ವರ್ಡೆಡ್. ಅವನು ತುಂಬಾ ಮುಂದಾಲೋಚನಾ ಕ್ರಮ ಇದೆ, ಚಿಂತನೆ ಮಾಡುವಂತಹ ಒಂದು ಕ್ರಮ ಮನುಷ್ಯನಿಗಿದೆ. ಹಾಗಾಗಿ ಮನುಷ್ಯ ಒಂದು ವಿಕಾಸ ಹೊಂದಿದಂಥ ಪ್ರಾಣಿ ಅಂತೇಳಿ ನಾವು ಅವನು ಕರಿಬೋದು. ಮನುಷ್ಯನಿಗೆ ವಿಕಾಸ ಹೊಂದಿದ ಮೆದುಳು ಇದೆ. ಆ ಮೆದುಳು ಇರೋದಕ್ಕೇನೆ ಇವತ್ತು ಅವನು ಎಲ್ಲದನ್ನು ಯೋಚನೆ ಮಾಡಿದ್ದನ್ನು ಅವನು ಕಾರ್ಯಗತಗೊಳಿಸುವಂಥ ಕೆಲಸವನ್ನು ಮಾಡಿ ಅದನ್ನು ಬೆಳವಣಿಗೆ ಆಗ್ತಾ ಬಂದಿದ್ದಾನೆ ಅಲ್ವರ. ಸೊ ಹೀಗೆ ಅವನಿಗೆ ಮೆದುಳು ಇರೋದ್ರಿಂದ ಅವನು ಆಲೋಚಿಸ್ತಾನೆ, ಅರ್ಥೈಸ್ಕೊಳ್ತಾನೆ, ಅಭಿವ್ಯಕ್ತಪಡಿಸ್ತಾನೆ, ಸ್ಮರಿಸಿಕೊಳ್ತಾನೆ, ಯಾವುದನ್ನು ಕೂಡ ನಿರ್ಧರಿಸ್ತಾನೆ. ಸರಿ ತಪ್ಪು ಇದು ಮಾಡಬೇಕೇ ಮಾಡಬಾರ್ದು ಎಲ್ಲದನ್ನು ನಿರ್ಧರಿಸ್ತಾನೆ. ಆಮೇಲೆ ಕೆಲವು ಒಂದು ಭಾವನೆಗಳಿಗೆ ಸ್ಪಂದಿಸುವಂಥ ಗುಣಗಳು ಕಲ್ತ್ಕೊಳ್ತಾನೆ. ಸೊ ಹೀಗೆ ಎಲ್ಲ ಕಾರಣಗಳಿಂದ ಮನುಷ್ಯ ಪ್ರಾಣಿಗಳಿಗಿಂತ ಏನಾಗ್ತಾನೆ ಭಿನ್ನವಾಗಿರ್ತಾನೆ ಅಲ್ವಾ. ನಾನು ಆಗಲೇ ಹೇಳಿದೆ, ಪ್ರಾಣಿಗಳಿಗಿಂತ ಮನುಷ್ಯ ಹೇಗೆ ಭಿನ್ನ. ಯಾಕೆ ಭಿನ್ನ ಅಂತ ಗೊತ್ತಾಯ್ತಲ್ವ. ನೀವೇ ಹೇಳಿದ್ರಿ, ವೆರಿ ಗುಡ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವನು ಮಾತಾಡ್ತಾನೆ, ಮಾತಾಡಲ್ಲ, ಅವನಿಗೆ ಯೋಚನೆ ಶಕ್ತಿ ಇರುತ್ತೆ, ಅವನಿಗೆ ಯೋಚನೆ ಶಕ್ತಿ ಇರೋದಿಲ್ಲ. ಅವಕ್ಕೆ ಬಟ್ಟೆ ಹಾಕೊಂಡಿದ್ದಾನೆ, ಇದಾಗಿಲ್ಲ ಹೇಳಿದ್ರಿ, ವೆರಿ ಗುಡ್, ಎಲ್ಲವೂ ಸತ್ಯನೇ. ಆದರೆ ಅವುಗಳಿಗಿಂತ ಇವೆಲ್ಲವೂ ವಿಭಿನ್ನ ನೆಲೆಯಲ್ಲಿ ನೋಡಿದಾಗ ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಮಾನವನನ್ನು ಉತ್ತುಂಗದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತವೆ ಮಕ್ಕಳೇ ಅಲ್ವಾ. ಎಸ್, ವೆರಿ ಗುಡ್. ಹೀಗೆ ಮನುಷ್ಯ ಪ್ರಾಣಿಗಿಂತ ಮನುಷ್ಯ ವಿಭಿನ್ನ ಅಂತೇಳಿ ಗುರುತಿಸ್ಕೊಳ್ತಾರೆ. ಹಾಗಾದರೆ ನಿಮ್ಮ ಮುಂದೆ ಒಂದು ಪ್ರಶ್ನೆ ಕಾಣ್ತಾ ಇದೆ ನೋಡಿ ಮಕ್ಕಳೇ. ಮನುಷ್ಯ ವಿಭಿನ್ನ ಅಂತೀರಿ, ಅವನು ಚಿಂತನೆ ಮಾಡುವ ಶಕ್ತಿ ಇದೆ, ಅವನು ಎಲ್ಲಿ ಯಾವ ರೀತಿ ಬೇಕಾದ್ರೂ ಬಿಟ್ಟರು ಬದುಕ್ತಾನೆ ಎನ್ನುವಂಥದ್ದನ್ನ ಹೇಳಿದ್ರಿ. ಸರ್, ಹಾಗಾದ್ರೆ ಮನುಷ್ಯ ಒಬ್ಬನೇ ಬದುಕಲಿಕ್ಕೆ ಸಾಧ್ಯನಾ? ಅದೇ ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಸಾಧ್ಯನಾ ಮಕ್ಕಳೇ? ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ಖಂಡಿತವಾಗಿಯೂ ಅದಿಲ್ಲ, ಅಲ್ವೇ ಅಲ್ಲ. ಅವನು ಒಬ್ಬನೇ ಆಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ತನ್ನದೇ ಆದಂಥ ಒಂದು ಜನರ ಗುಂಪಿನ ಮಧ್ಯೆ ಬದುಕ್ತಾನೆ. ಹೀಗಾಗಿ ಮನುಷ್ಯ ಸಾಮಾಜಿಕವಾಗಿ ಸಂಘಜೀವಿಯಾಗಿ ನಮಗೆ ಕಂಡು ಬರ್ತಾನೆ. ಸಾಮಾಜಿಕವಾಗಿ ಎಲ್ಲರೊಡನೆ ಬೆರೆತು ನೋಡಿ, ಇವತ್ತು ನೋಡಿ ಒಬ್ಬ ಮನುಷ್ಯ ಯಾರ ಜೊತೆಗೂ ಮಾತಾಡಲ್ಲ, ಅವನೊಬ್ಬನೇ ಇರ್ತೀನಿ ಅನ್ನುವಂಥದ್ದು ಮಾಡಿದಾಗ ಅವನು ಖಂಡಿತವಾಗ್ಲೂ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ ಮಕ್ಕಳೇ. ಅದಕ್ಕೆ ಮನುಷ್ಯ ಇವತ್ತು ಈ ಲೆವೆಲಿಗೆ ಬೆಳೆದ ಕಾರಣ ಅವನು ಎಲ್ಲರೊಳಗೆ ಬೆರೆತ್ಕೊಳ್ತಾನೆ. ಸಮಾಜದೊಳಗೆ ತಮ್ಮನ್ನು ತಾವು ಒಡನಾಡಿಯಾಗಿ ಬೆಳ್ಕೊಂಡು ಹೋಗೋದ್ರಿಂದ ಅವನು ಇವತ್ತು ಈ ಮಟ್ಟಕ್ಕೆ ಏನಾಗ್ತದೆ ಬೆಳಿಲಿಕ್ಕೆ ಕಾರಣ ಆಗ್ತದೆ ಮಕ್ಕಳೇ ಅಲ್ವಾ ಮಕ್ಕಳೇ. ಇವತ್ತು ಅದಕ್ಕೆ ಮನುಷ್ಯನನ್ನು ನಾವು ಸಂಘಜೀವಿ ಅಂತ ಹೇಳಿದ್ವಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮನುಷ್ಯ ಎಂಥ ಜೀವಿ? ಸಂಘಜೀವಿ. ಸಂಘಜೀವಿ ಅಂದರೆ ಎಲ್ಲರೊಡನೆ ಜೊತೆಗೂಡಿ ಬದುಕುವಂಥ ಗುಣವನ್ನು ಹೊಂದಿರುವ ಅಂತಹ ಜೀವಿ ಮನುಷ್ಯ ಅಂತ ಗುರುತಿಸ್ತೇವೆ. ಎಲ್ರಿಗೂ ಒಂದು ನೋಡಿ, ಇವತ್ತು ನೀವು ಮುನ್ನೆ ಗಮನಿಸ್ಕೊಳ್ಳಿ, ಎಲ್ರಿಗೂ ಒಂದು ಊರು ಅಂತ ಇದೆ, ಒಂದು ಮನೆ ಅಂತ ಇದೆ, ಒಂದು ಓಣಿ ಅಂತ ಇದೆ, ಒಂದು ಜಾತಿ ಧರ್ಮ ಅಂತ ಇದೆ ಅಲ್ವಾ. ಅದೆಲ್ಲರಿಗೂ ಹುಟ್ಟಿದ ಪ್ರತಿಯೊಬ್ಬನಿಗೂ ಕೂಡ ಅದೆಲ್ಲ ಇದ್ದೇ ಇದೆ. ನಿಮ್ಮ ಊರು ಓಣಿಯಲ್ಲಿ ನೀವು ಯಾವ ಚಟುವಟಿಕೆ ಮಾಡ್ತಾ ಇದ್ದೀರಿ ಅಲ್ವಾ. ಹಬ್ಬದ ಆಚರಣೆಗಳಾಗಿರಲಿ, ಮದುವೆ ಆಚರಣೆಗಳಾಗಲಿ, ಸಂತೆ ಸೇರುವುದು, ಸಮಾರಂಭ ಮಾಡುವುದು, ಹೀಗೆ ನಾನಾ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇರ್ತೀರಲ್ವ ಮಕ್ಕಳೇ. ಆಮೇಲೆ ಒಬ್ರಿಗೊಬ್ರು ಏನೋ ಸಮಸ್ಯೆಯಿಂದ ಭಾಗಿಯಾಗ್ತೀರಿ, ಅವರು ಒಂದು ಸಮಾರಂಭಗಳು ನೀವು ಬರ್ತೀರಿ, ನಿಮ್ಮ ಸಮಾರಂಭದ ಅವರು ಹೋಗ್ತಾರೆ. ಇವೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥ ಚಟುವಟಿಕೆ. ಈಗೆಲ್ಲ ಕಾರಣ ಯಾಕಪ್ಪ ಅಂದರೆ ಇವೆಲ್ಲ ಮನುಷ್ಯ ಒಗ್ಗಟ್ಟಾಗಿ ಬದುಕ್ತಾ ಇರೋದ್ರಿಂದ ಅಲ್ವಾ ಮಕ್ಕಳೇ. ಹಾಗಾಗಿ ಮನುಷ್ಯ ಸಂಘಜೀವಿ ಆಗಿರೋದ್ರಿಂದ ಎಲ್ಲದನ್ನು ಕೂಡ ಅರ್ಥಕೊಳ್ತಾನೆ, ಗುರುತಿಸ್ಕೊಳ್ತಾನೆ, ತನ್ನನ್ನು ತಾನು ಬೆಳೆಸ್ಕೊಳ್ಳಿಕ್ಕೆ ಕಾರಣ ಆಗಿರ್ತಕ್ಕಂಥ. ಅದಕ್ಕೆ ನಾವು ಸಂಘಜೀವಿ ಅಂತೇಳಿ ಅವನ್ನ ಗುರುಕಾರಿರ್ತಕ್ಕಂಥದ್ದು. ನೋಡಿ, ಇವುಗಳೆಲ್ಲ ಏಕೆ ಮಾಡ್ತೇವೆ ನೋಡಿ. ಒಂದು ಹಬ್ಬ ಹರಿದಿನ, ಒಂದು ಜಾತ್ರೆ ಆಗಿರ್ಬೋದು, ಅದೇ ಒಂದು ಹಬ್ಬ ಹರಿದಿನಗಳ ಆಚರಣೆ, ಹೋಳಿ ಹಬ್ಬ ಆಗಿರ್ಬೋದು, ಮದುವೆ ಸಮಾರಂಭಗಳಾಗಿರ್ಬೋದು, ಒಂದು ಪೂಜಾ ಕಾರ್ಯಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಯಾಕೆ ಮಾಡ್ತೀವಿ ನಾವು ನೋಡಿ. ಎಲ್ಲೆಡೆಯೂ ಕೂಡ ಒಂದೇ ರೀತಿಯಾಗಿರ್ಬೋದೆ ನೋಡಿ. ಇವೆಲ್ಲ ಮಾಡ್ತೀವಲ್ವ, ಎಲ್ಲ ಕಡೆ ಒಂದೇ ರೀತಿ ಇರುತ್ತಾ? ಇವೆಲ್ಲವೂ ಕೂಡ ಯಾಕೆ ಮಾಡ್ತೀವಿ? ಮತ್ತು ಎಲ್ಲ ಒಂದೇ ಥರದ ಯಾಕಿಲ್ಲ? ಒಂದೇ ಥರ ಇರುತ್ತಾ? ನೋ ಚಾನ್ಸ್. ವಿಭಿನ್ನವಾದಂಥ ಕ್ರಮಗಳಿರ್ತವೆ. ಬಟ್ ಇವೆಲ್ಲವನ್ನು ಮಾಡ್ತೀವಿ ಅಲ್ವಾ ನಾವು. ಆದರೂ ವಿಭಿನ್ನ ನೆಲೆಯಲ್ಲಿ, ಉದಾಹರಣೆ ಒಂದು ಮದುವೆ ತಗೊಳ್ಳಿ, ಒಂದು ಹಬ್ಬ ಹರಿದಿನ ತಗೊಳ್ಳಿ, ಒಂದು ಆಹಾರ ಕ್ರಮ ತೆಗೆದುಕೊಳ್ಳಿ,
ಒಂದು ಆಚರಿಸುವಂಥ ಕ್ರಮಗಳಾಗಿದೆ. ವಿಭಿನ್ನ ವಿಭಿನ್ನ ನೆಲೆಯಲ್ಲಿ ಇರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗ್ತದೆ ಮಕ್ಕಳು ಅಲ್ವಾ. ಸೊ ವಿಭಿನ್ನ ನೆಲೆಯಲ್ಲಿ ಎಲ್ಲದನ್ನು ಕೂಡ ಆಚರಿಸ್ಕೊಂಡು ಹೋಗ್ತೀವಿ ನೋಡಿ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಚರಣೆಗಳು, ಆಹಾರ, ಉಡುಗೆ ತೊಡುಗೆ, ಹಬ್ಬ ಹರಿದಿನ, ನಂಬಿಕೆ, ಮೌಲ್ಯ, ನಡವಳಿಕೆಗಳು, ಆಚರಣೆ ಇರೋದನ್ನು ನಾವು ನೋಡ್ತಾ ಇದ್ದೀವಲ್ಲ. ಅದನ್ನೇ ಹೇಳಿದ್ದೆ ನಾನು, ಬಹುತೇಕ ಎಲ್ಲ ಕಡೆ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ವಿಭಿನ್ನ ಎಲ್ಲದನ್ನು ಮಾಡ್ತೀವಿ, ಬಟ್ ಅದು ಆಚರಿಸುವ ಕ್ರಮಗಳು ಏನಾಗಿರುತ್ತೆ ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗತ್ತೆ. ಇದನ್ನು ಒಂದು ಪರಿಕಲ್ಪನೆಯಲ್ಲಿ ಗುರುತಿಸ್ತಾರೆ. ಅದು ಯಾವುದು? ಅದು ಹೌದು, ಅದೇ ಯಾವುದು? ಸಂಸ್ಕೃತಿ. ವೆರಿ ಗುಡ್. ಸಂಸ್ಕೃತಿ ನಾವಿದ್ರೆ ಎಲ್ಲರೂ ಮಾಡ್ತಕ್ಕಂಥ ಆಚರಿಸ್ತೀವಿ, ಬಟ್ ಅದು ವಿಭಿನ್ನ ನೆಲೆಯಲ್ಲಿರುತ್ತೆ. ಬಟ್ ಅದನ್ನು ನಾವೇನು ಕರಿತೀವಿ? ಒಂದೇ ಅರ್ಥದಲ್ಲಿ ಕರಿತೀವಿ ಸಂಸ್ಕೃತಿ ಅಂತ ನಾವು ಕರಿತೀವಿ. ವಿಭಿನ್ನವಾಗಿದ್ದರೂ ಒಂದೇ ರೀತಿ ವಿಭಿನ್ನ ನೋಡಿ, ಎಲ್ಲರೂ ಕೂಡ ಒಂದೇ ರೀತಿ ಆಚರಣೆಗಳು ಮಾಡಿದ್ರು ಅದು ವಿಭಿನ್ನ ನೆಲೆಯಲ್ಲಿರುತ್ತೆ. ಇದನ್ನು ನಾವು ಇದನ್ನು ಕರಿತೀವಿ ಬಹುತೇಕವಾಗಿ ಸಂಸ್ಕೃತಿ ಅಂತ ನಾವು ಅದನ್ನು ಕರೀತೀವಿ ಅಲ್ವಾ ಮಕ್ಕಳೇ. ಇದನ್ನು ನಾವೇನು ಕರಿತಕ್ಕಂಥ ಭಿನ್ನ ಭಿನ್ನವಾಗಿದ್ದರೂ ಒಂದೇ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾದರೆ ಸಂಸ್ಕೃತಿ ಎಂದರೇನು? 1 ಮಾರ್ಕ್ಸ್ ಕೇಳ್ತಾನೆ ಮಕ್ಕಳೇ, ವೆರಿ ಇಂಪಾರ್ಟೆಂಟ್. ಸಂಸ್ಕೃತಿ ಎಂದರೇನು? 1 ಮಾರ್ಕ್ಸ್ ಕೇಳ್ತಾನೆ. ಇಲ್ಲಿಂದ ಮುಖ್ಯವಾದಂಥ ಘಟ್ಟಕ್ಕೆ ನಾವು ಬರ್ತೇವೆ. ಓಕೆ ಮಕ್ಕಳೇ. ಕಲ್ಚರ್ ನೋಡಿ, ಇವೆಲ್ಲ ಇರ್ತವೆ. ಆಟಿಟ್ಯೂಡ್ಸ್, ಬಿಲೀಫ್ಸ್, ಲ್ಯಾಂಗ್ವೇಜ್, ಕಸ್ಟಮ್ಸ್, ರಿಚುವಲ್ಸ್, ಬಿಹೇವಿಯರ್ ಮತ್ತು ಫೈತ್, ರಿಲಿಜಿಯನ್, ಫುಡ್, ಆರ್ಟ್, ಡ್ರಾಮಾ, ಮ್ಯೂಸಿಕ್, ಆಟಿಟ್ಯೂಡ್ಸ್, ಹೀಗೆ ವಿಭಿನ್ನವಾದ ಎಲ್ಲವನ್ನು ಸೇರಿದ್ರೆ ಕಲ್ಚರ್ ಅಂತ ಕರಿತೀವಿ. ಸೊ ಅದು ಕಲ್ಚರ್ಗೆ ಸಂಬಂಧಪಟ್ಟಂಥ ಚಿತ್ರಣಗಳನ್ನು ನಾನು ನಿಮಗೆ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ವಿಭಿನ್ನವಾದಂಥ ಪ್ರಕಾರಗಳು, ವಿಭಿನ್ನವಾದ ವೇಷಭೂಷಣಗಳು, ಎಲ್ಲವೊಂದು ಚಿತ್ರಣಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಮಕ್ಕಳೇ ಅಲ್ವಾ. ಸೊ ಹೀಗೆ ಅದಕ್ಕೆ ನಮ್ಮ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯ ರಾಷ್ಟ್ರ ಅಂತೇಳಿ ನಾವು ಗುರುತಿಸೋದಲ್ವ ಮಕ್ಕಳೇ. ಸೊ ನೋಡಿ, ಎಲ್ಲ ಚಿತ್ರಣಗಳನ್ನು ನೀವು ಮುಖ್ಯವಾಗಿ ಗಮನಿಸ್ಬೋದಾಗ್ತದೆ ಅನ್ನುವಂಥದ್ದು. ಸಂಸ್ಕೃತಿ ಪದದ ಅರ್ಥ ಈಗ 1 ಮಾರ್ಕ್ಸ್ ಕೇಳ್ತಾರೆ, ಇದನ್ನು ಗಮನವಿಟ್ಟು ಕೇಳಬೇಕು. ಒಂದು ಜನ ಸಮುದಾಯದ ನಿತ್ಯ ಚಟುವಟಿಕೆಗಳ ಜೀವನ ಕ್ರಮ. ಒಂದು ಜನ ಸಮುದಾಯದ ನಿತ್ಯ ಚಟುವಟಿಕೆಗಳ ಜೀವನ ಕ್ರಮ, ಅವರು ಬದುಕುವಂತಹ ದಿನನಿತ್ಯದ ಚಟುವಟಿಕೆಗಳನ್ನು ಆಧರಿಸಿ ಬದುಕುವಂತಹ ಜೀವನ ಕ್ರಮವನ್ನು ಜೀವನ ಕ್ರಮವನ್ನೇ ನಾವು ಸಂಸ್ಕೃತಿ ಅಂತ ಅರ್ಥೈಸ್ಕೋಬೋದಾಗ್ತದೆ ಮಕ್ಕಳೇ. ಸೊ ಇದನ್ನ ಕೇಳ್ತಾರೆ, ಸಂಸ್ಕೃತಿ ಅಂದ್ರೇನು ಅಥವಾ ಸಂಸ್ಕೃತಿ ಪದದ ಅರ್ಥವನ್ನು ತಿಳಿಸಿ ಅಂದಾಗ ಅಥವಾ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದಾಗತ್ತೆ. ಇದನ್ನ ನೀವು ನೆನಪಿಟ್ಕೋಬೇಕು. ಇಂಗ್ಲೀಷ್ನಲ್ಲಿ ಇದಕ್ಕೆ ಏನು ಹೇಳ್ತಾರೆ? ಇಂಗ್ಲೀಷ್ನಲ್ಲಿ ಗೊತ್ತಿದೆ ಮಕ್ಕಳು ಏನು ಹೇಳ್ತಾರೆ ಅಂತ ಸಂಸ್ಕೃತಿ ಪದಕ್ಕೆ? ಎಸ್, ವೆರಿ ಗುಡ್, ಕಲ್ಚರ್ ಅಲ್ವಾ ಮಕ್ಕಳೇ. ಕಲ್ಚರ್ ಅಂತೇಳಿ ನಾವು ಅದನ್ನು ಕರೀತೇವೆ. ಸಂಸ್ಕೃತಿ ಅಂತಂದ್ರೆ ಏನು? ಒಂದು ಜನ ಸಮುದಾಯದ ನಿತ್ಯ ಚಟುವಟಿಕೆಗಳ ಜೀವನ ಕ್ರಮ. ಇದನ್ನು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ? ಕಲ್ಚರ್ ಅಂತ ಕರಿತೀವಿ. ಈ ಪದದ ಮೂಲ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಸೊ ಈ ಪದದ ಮೂಲ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಕೂಲೇರ್ ಅಂತ ಕರಿತೀವಿ ನಾವು ಅದನ್ನ ಕರಿತೀವಿ. ಲ್ಯಾಟಿನ್ ಭಾಷೆಯ ಕೂಲೇರ್ ಎನ್ನುವಂಥ ಒಂದು ಪದದಿಂದ ಬಂದಿದೆ. ಕೂಲೇರ್ ಪದದ ಅರ್ಥ ಏನಪ್ಪ ಅಂದರೆ ಪೋಷಿಸು, ಬೆಳೆಸು ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಓಕೆ ಮಕ್ಕಳು, ಇಷ್ಟು ಪ್ರಮುಖ ಅರ್ಥವನ್ನು ಗಮನಿಸ್ಬೋದಾಗತ್ತೆ. ಏನು? ಕೂಲೇರ್ ಪದದ ಅರ್ಥ ಪೋಷಿಸು, ಬೆಳೆಸು ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೊ ಹೀಗೆ ಲ್ಯಾಟಿನ್ ಭಾಷೆಯಿಂದ ಅದು ಇಂಗ್ಲೀಷ್ ಭಾಷೆಯಲ್ಲಿ ಕಲ್ಚರ್ ಆಗಿ, ಕಲ್ಚರ್ ಅನ್ನೋದು ಕನ್ನಡದಲ್ಲಿ ನಾವು ಸಂಸ್ಕೃತಿ ಅಂತೇಳಿ ಕರ್ಕೊಂಡಿದ್ದೀವಿ. ಇದನ್ನು ನಿಮಗೆ ಉತ್ಪತ್ತಿಯನ್ನು ತಿಳಿಸಿ ಅಂತ ಕೇಳ್ತಾರೆ. ಅದನ್ನು 2 ಮಾರ್ಕ್ಸಿಗೆ ನೀವು ಕೇಳುವಂಥ ಚಾನ್ಸಸ್ ಇದೆ, ಅದನ್ನು ಬರೀಬೇಕಾಗತ್ತೆ ಮಕ್ಕಳು. ಓಕೆ, ಕಲ್ಚರ್ ಅಂದ್ರೇನು, ಅದು ಯಾವ ರೀತಿ ಉತ್ಪತ್ತಿ ಆಗಿದೆ ಅಂತ ಕೇಳ್ತಾರೆ, ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ ಮಕ್ಕಳೇ. ಕಾಲಕ್ರಮೇಣ ಮಾನವನ ಚಟುವಟಿಕೆ ವರ್ತನೆಯ ಸ್ವರೂಪವನ್ನು ಸೂಚಿಸಲಿಕ್ಕೆ ಏನು ಮಾಡಿದ್ವಿ? ಇದನ್ನು ನಮಗೆ ಕಲ್ಚರ್ ಅನ್ನೋಂಥ ಪದವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಇಂಗ್ಲಿಷ್ ಭಾಷೆಯ ಬಹುತೇಕ ಪದಗಳು ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯಿಂದ ಎರವಲು ಪಡೆಯಲಾಗಿದೆ. ಕನ್ನಡ ಪದಗಳು ಸಂಸ್ಕೃತದಿಂದ ಬಂದಿದೆ. ಕನ್ನಡ ಪದಗಳು ಬಹುತೇಕ ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು. ಬಹುತೇಕವಾಗಿ ಲ್ಯಾಟಿನ್ ಭಾಷೆ, ಗ್ರೀಕ್ ಭಾಷೆಯಿಂದ ಜಾಸ್ತಿ ಪದಗಳು ಹುಟ್ಕೊಂಡಂಥದ್ದು. ನಮಗೆ ಇದನ್ನು ಕನ್ನಡದಲ್ಲಿ ನಾವು ಕಲ್ಚರ್ನ ಸಂಸ್ಕೃತಿ ಅಂತ ಹೇಳಿ ನಾವು ಅದನ್ನು ಕರಿತೇವೆ ಮಕ್ಕಳೇ. ಓಕೆ, ಇದರ ಸಂಬಂಧಪಟ್ಟಂಥ ವ್ಯಾಖ್ಯೆಗಳು ಹೇಳಿ. ವ್ಯಾಖ್ಯೆಗಳಂದರೆ ಯಾವ್ಯಾವ ವಿದ್ವಾಂಸರು ಏನೇನು ಸಂಸ್ಕೃತಿ ಅಂದ್ರೇನು ಅಂತ ಅವರದೇ ಆದಂಥ ವಿಭಿನ್ನ ನೆಲೆಯಲ್ಲಿ ಸಂಸ್ಕೃತಿ ಅಂದ್ರೇನು ಅಂತೇಳಿ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಆ ವ್ಯಾಖ್ಯೆಗಳನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವುದ್ರ ಬಗ್ಗೆ? ಎಸ್, ವೆರಿ ಗುಡ್, ಸಂಸ್ಕೃತಿಯ ಬಗ್ಗೆ ವ್ಯಾಖ್ಯಾನವನ್ನು ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ, ನೋಡ್ತಾ ಹೋಗೋಣ. ವ್ಯಾಖ್ಯೆಗಳು ಕೇಳ್ತಾರೆ. ಕಲ್ಚರ್ ಪದ ಅಂದ್ರೇನು ಅದನ್ನ ಉತ್ಪತ್ತಿ ತಿಳಿಸಿ, ಅಥವಾ ಯಾರ್ದಾರು ಒಬ್ಬರದ್ದು ವ್ಯಾಖ್ಯಾನವನ್ನು ಕೂಡ ಕೇಳ್ಬೋದು. ಗಮನವಿಟ್ಟು ನೋಡ್ಕೊಳ್ಳಿ. ಓಕೆ ಮಕ್ಕಳೇ. E.B. ಟೇಲರ್, ಯಾರು? E.B. ಟೇಲರ್ ಅವರು ಸಂಸ್ಕೃತಿ ಅಂದರೆ ಏನು ಅಂತೇಳಿ ಅವ್ರದ್ದೇ ಆದಂಥ ಒಂದು ವಿಭಿನ್ನ ನೆಲೆಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನದು ಸಂಸ್ಕೃತಿ ಅಂದರೆ ಕೇಳ್ಬೋದು. E.B. ಟೇಲರ್ ಅವರ ಪ್ರಕಾರ ಸಂಸ್ಕೃತಿ ಎಂದರೇನು ಅಂತ ಕೇಳ್ಬೋದಲ್ವ ಅಂತ. ಸೊ ಬರಿಬೇಕಾಗತ್ತೆ. ಸೊ ಅದನ್ನು ನೀವು ನೆನಪಿಟ್ಕೊಳ್ಳಿ. ಮಾನವನು
ಸಮಾಜದ ಸದಸ್ಯನಾಗಿ ಗಳಿಸಿಕೊಳ್ಳುವ ಜ್ಞಾನ, ನಂಬಿಕೆ, ನೀತಿ, ಕಾನೂನು, ಸಂಪ್ರದಾಯಗಳ ಅಖಂಡ ಸಂಕೀರ್ಣ ವ್ಯವಸ್ಥೆಯನ್ನು ನಾವೇನು ಕರಿತೀವಿ, ಸಂಸ್ಕೃತಿ ಅಂತೇಳಿ ಕರಿತೀವಿ ಅಂತ ಹೇಳಿ